ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಇವತ್ತು ಈ ಬಿಜೆಪಿ ಅವರು ಮಾಡಿರೋ ಕೆಲವು ತಪ್ಪುಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ತಿರುಗಿ 24 ಬದಲಾವಣೆ ಆಯ್ತು. JDS ಅವರು ದೇವೇಗೌಡರ ಮೇಲೆ ಅಭಿಮಾನ, ಕುಮಾರಣ್ಣ ಅಭಿಮಾನ ನಿಮ್ಗೆ ಓಟ್ ಹಾಕಿದ್ರು. ನೀವು ತಿರ್ಗಾ ಸಂಸದ, ಈ ಸಂಸದ ಆದ್ಮೇಲೆ ಏನ್ ಮಾಡ್ತಾ ಇದ್ದೀರಾ? ನಿಮ್ ಕ್ಷೇತ್ರದಲ್ಲಿ ಶಾಸಕರು ಮಾತಾಡ್ದಂಗೆ ನೀವು ಮಾತಾಡಕೊಟ್ಟಿದ್ದೀರಿ. ಎಂತವನ್ ಮೇಲೆ ಸೋತಿರೋದು, ನಾಚಿಕೆ ಆಗ್ಬೇಕು ನಿಮ್ಗೆ. 3 ಬಾರಿ ಶಾಸಕರಾಗಿದ್ದೀರಿ, ಮಂತ್ರಿ ಆಗಿದ್ದೀರಿ. ಯಾರ ಬಗ್ಗೆ ಮಾತಾಡ್ಬೇಕಾದ್ರೆ ಅಷ್ಟು ಮೈ ಮೇಲೆ ಪರಿಜ್ಞಾನ ಇಟ್ಕೊಂಡು ಮಾತಾಡ್ಬೇಕು. ಇಲ್ಲ ಬರ್ರಿ ಜಿಲ್ಲಾಧಿಕಾರಿ ಕಚೇರಿ ಬರ್ತೀನಿ, ದಾಖಲೆ ಸಮೇತ ಬರ್ತೀನಿ. HN ವ್ಯಾಲ್ಯೂನ ಎಷ್ಟು ಲೂಟಿ ಮಾಡಿದ್ಯಾ, ನಂದಿ ಮೆಡಿಕಲ್ ಅಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ, ನಮ್ಮ ಶಿಲ್ಘಟ್ಟ ಕುರುಬೈರಹಳ್ಳಿ ಸರ್ವೆ ನಂಬರ್ 2ರಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ, ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇವತ್ತು ನಾರ್ತ್ ಯೂನಿವರ್ಸಿಟಿ ಹತ್ರ ಎಷ್ಟು ದುಡ್ಡು ತಗೊಂಡಿದ್ಯಾ ಎಲ್ಲ ಹೇಳ್ತೀನಿ. ಬರ್ರಿ, ನಮ್ಗೆ ಹೇಳ್ತೀರಿ ನೀವು ದೊಂಗಲು ಸಂಚಿವಾದ್ರೆ. ಯಾರ ಹತ್ರ 10 ಪೈಸೆ ನಾನು ಕೈ ಚಾಚಿದ್ರೆ ಈ ಸೆಕೆಂಡ್ ಅಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ. ದೇವಸ್ಥಾನಗಳ ಹತ್ರ ಇನ್ನೊಂದು ಪ್ರಮಾಣ ಮಾಡೋದಲ್ಲ, ನೇರವಾಗಿ ಸವಾಲ್ ಆಗ್ತಾ ಇದ್ದೀನಿ. ಇವತ್ತು ನೀನ್ ಎಲ್ಲೇನು ಜಮೀನು ಮಾಡಿದ್ಯಾ, ದೊಡ್ಡಾಪುರ ತಾಲೂಕಲ್ಲಿ ಎಷ್ಟು ಮಾಡಿದ್ಯಾ, ಬೆಂಗಳೂರಲ್ಲಿ ಎಷ್ಟು ಮಾಡಿದ್ಯಾ, ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಮಾಡಿದ್ಯಾ, ಎಲ್ಲ ನಮ್ಮ ಮಾಹಿತಿ ಇದೆ. ಎಲ್ಲಿಂದ ಬಂದು ನಿಮ್ಗೆ ಸತ್ಯರೇಶ್ ಅಂದ್ರೆ ಮಾತಾಡ್ತೀನಿ. ನಾವಿದುವ ಎಂದಾನ ನಿಮ್ ಬಗ್ಗೆ ಮಾತಾಡ್ತೀವಿ. ನಾವು ನಮ್ಮ ಕ್ಷೇತ್ರದವರು ಸ್ವಾಭಿಮಾನ ಮತದಾರರು, JDS ಪಕ್ಷದ ನಿಷ್ಠಾವಂತ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅವ್ರು ಯಾರಿಗೂ ನಮ್ ನೋವಾಗಿ ನಾನು ಆಡಳಿತ ಮಾಡೋದು. ನಾವು ಹಿಂದಿನಿಂದ ಭೂಮಿ ನಂಬಿದ್ದೀರಿ, ವ್ಯವಸಾಯ ಮಾಡ್ತಾ ಇದ್ದೀರಿ, ವ್ಯವಹಾರ ಮಾಡ್ತಾ ಇದ್ದೀರಿ. ದೇವೇಗೌಡರ ಮೇಲೆ ಅಭಿಮಾನ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ. ಲೂಟಿ ಮಾಡಕ್ ನಾನು ರಾಜಕಾರಣ ಮಾಡ್ತಾರೆ. ಉಸ್ತುವಾರಿ ಸಚಿವರು ಸಹ ಏನೇನು ಮಾಡಿದಾರೆ ಅಂತ ನಿಮಗೂ ಗೊತ್ತೈತೆ. ನೀವೇನ್ ಮಾಡಿದಿರಿ 3 ವರ್ಷ ಹೇಳಿ. ಈ ಜಿಲ್ಲೆಗೆ ನೀವೇನ್ ಮಾಡಿದ್ರಿ 3 ವರ್ಷ? ನಮ್ ಸಾಧನೆಯಲ್ಲಿ CH ಆಂಧ್ರ ಅವ್ರ ಹತ್ರ ಎಷ್ಟು ತಗೊಂಡು ದುಡ್ಡು ನೀವು ಇದುವರೆಗೂ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಟ್ಟಿದ್ದೀರಾ? 11 ಕೋಟಿ ಕೊಟ್ರೆ 11 ಕೋಟಿ ಪರ್ಸೆಂಟೇಜ್ ಕೊಡ್ತೀವಿ. ಎಷ್ಟೈತೆ ನಿಮ್ಗೆ ಮಾತಾಡಿ. ಒಬ್ಬ NDA ಸಂಸದರಾಗಿ NDA ಅಭ್ಯರ್ಥಿ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಿದ್ದೀವಿ. ನಾವೇನಾದ್ರು ತಪ್ಪು ಮಾಡಿದ್ರೆ ಮಾತಾಡಿ, ಇಲ್ಲ ನಿಮ್ ಬಗ್ಗೆ ನಾವೇನಾದ್ರು ಮಾತಾಡಿದ್ರೆ. ನಾನು ಎಂತವನ್ ಮೇಲೆ ಸೋತಿದ್ದೀನಿ ಅಂತ ಸ್ವಲ್ಪ ಮೈ ಮೇಲೆ ಪರಿಜ್ಞಾನ ಇಟ್ಟು ಮಾತಾಡಿ. ಮೊನ್ನೆ ಸಂಸದ ಆಗಿರೋ ನಿಮ್ ಮಕ್ಕ ನೋಡಿ ಯಾರು ಓಟ್ ಹಾಕಿಲ್ಲ. ಒಂದ್ ಕಡೆ ದೇವೇಗೌಡರ ಮಕ್ಕ, ಇನ್ನೊಂದ್ ಕಡೆ ಮೋದಿ ಅವ್ರ ಮಕ್ಕ ನೋಡಿ ನಿಮ್ಗೆ ಓಟ್ ಹಾಕಿಲ್ಲ. ಇಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ದೀರ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟ್ ಬಿ ಫಾರ್ಮ್ ತಗೊಂಡಿದ್ದು NDA ನೋಡೋಣ. ನೀವು ನಿಜವಾದ ಒಬ್ಬ ರಾಜಕಾರಣಿ ತಗೊಂಡ್ರೆ NDA ನೋಡೋಣ. ಎಷ್ಟು ಗುಂಪು ಮಾಡಿದ್ವಿ ಚಿಕ್ಕಬಳ್ಳಾಪುರ, ಎಷ್ಟಂತ ಯಾಮರ್ಸ್ತೀರಿ ಜನಗಳಿಗೆ. ಅವರು ನಮ್ಮ MC ಸುಧಾಕರ್ ಅವರು ರಾಜಕಾರಣ ಮಾಡ್ತಾರೆ. ಅವ್ರ ನೋಡಿ ಕಲ್ಕೊಂಡ್ರಿ. ಇಲ್ಲ ಅವ್ರು ಕಾಲು ಕೆಳಗದ್ಕಿಂತ ದೂರಿ ಬುದ್ಧಿ ಬರ್ತದೆ. ಯಾರೇ ರಾಜಕಾರಣ ಮಾಡ್ಬೇಕಾದ್ರು ನಮ್ ಮತ ಯಾರು ಕೊಟ್ಟವ್ರೆ, ನಮ್ ಯಾರು ನಂಬವ್ರೆ, ಜನ ನೋಡ್ತಾವ್ರೆ ಅಂತೇಳಿ ಭಯದಿಂದ ನಾವು ರಾಜಕಾರಣ ಮಾಡ್ತೀವಿ. ಎಷ್ಟು ಜನ ಮುಖಂಡರುಗಳು ಕಾರ್ಯಕರ್ತನ ನೀವು ಹಾಳು ಮಾಡಿದ್ರು. ನಿನ್ನ ಅವಧಿಯಲ್ಲಿ ಎಷ್ಟು ಕೇಸುಗಳು, ಎಷ್ಟು ಜನ ಮೇಲೆ ದೌರ್ಜನ್ಯಗಳು ಮಾಡ್ತಿದ್ದೀನಿ, ಇವೆಲ್ಲ ಗಮನದಲ್ಲಿ ಇತ್ತು. ಇವತ್ತು JDS ಪಕ್ಷದ ಬಗ್ಗೆ ಮಾತಾಡುವಂತ ಹೊರಟಿದ್ದೀನಿ. ಸಂಪೂರ್ಣವಾಗಿ ಮಾಹಿತಿ ನಾವು ದೇವೇಗೌಡರು ಸಾಹೇಬರು, ಕುಮಾರಣ್ಣವ್ರು ಕೊಟ್ಟಿದ್ದೀರಿ. ಮುಂದೆ ಇದಕ್ಕೆಲ್ಲ ತಕ್ಕ ಉತ್ತರ ನಾವು ಕೊಡ್ತೀವಿ. ಇಲ್ಲ ನಿಮ್ಗೇನಾದ್ರು ನಮ್ಮ ಬಗ್ಗೆ ಆಗ್ಬೋದು, ಸಚಿವರ ಬಗ್ಗೆ ಆಗ್ಬೋದು, ಏನಾದ್ರು ಅಂಕಿಅಂಶಗಳಿದ್ರೆ ಬಂದ್ಬಿಡಿ, ನೇರವಾಗಿ ಕುತ್ಕೊಂಡು ಎದುರುಗಡೆ ಮಾತಾಡ. ನೀವೇನ್ ಮಾಡಿದ್ರಿ, ನಾವೇನ್ ಮಾಡಿದ್ರಿ, ನೇರವಾಗಿ ಮಾತಾಡ. ನಿಮ್ ಸವಾಲ್ ಆಗ್ತೀನಿ. ಇವತ್ತು ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಬಯಲುಸೀಮೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅನ್ನೋ ಸ್ವಲ್ಪ ಜ್ಞಾನ ಇರಲಿ ನಿಮ್ಗೆ. ಈ ಕೊಳಚೆ ನೀರು ಇವತ್ತು ಆ ನೀರಿನಲ್ಲಿ ಏನೈತೆ ಅಂಶಕ್ಕಂತ ನೀವೆಂದಾದ್ರು ವರದಿ ತಗೊಂಡಿದ್ದೀರ? ಮೆಟ್ರೋನಿಯಂ ಎಷ್ಟೈತೆ, ಅಮೋನಿಯಂ ಫಾಸ್ಫೇಟ್ ಎಷ್ಟೈತೆ? ನಿಮ್ಗೇನಾದ್ರು ಇನ್ನ ನಮ್ಮ ಬಯಲುಸೀಮೆ ಬಗ್ಗೆ ಏನಾದ್ರು ಕಾಳಜಿ ಇದ್ರೆ ಈಗಾಗಲೇ ನಮ್ಮ ಸಂಸದರು ಮಲ್ಲೇಶ್ ಅಣ್ಣವರು, ನಮ್ಮ ದೇವೇಗೌಡ ಸಾಹೇಬರು, ಕುಮಾರಣ್ಣವರು ಇವತ್ತು ಆಂಧ್ರ CM ಮಾತಾಡಿ ಕೃಷ್ಣಾ ಪೆನ್ನಾರ್ ನೀರು ತಕ್ಕಂಥದ್ದು ನಾವು ಪ್ರಾರಂಭ ಮಾಡಿದ್ದೀವಿ. 100% ದೇವೇಗೌಡ ಕುಮಾರಣ್ಣ ಆಶೀರ್ವಾದದಿಂದ ಬಯಲುಸೀಮೆಗೆ ಕೃಷ್ಣಾ ಪೆನ್ನಾರ್ ನೀರು ತಕ್ಕಂಥದ್ದು ಪ್ರಾರಂಭ
ಪ್ರಾಮಾಣಿಕತೆಯಿಂದ ಇನ್ನೊಂದು 3-4 ವರ್ಷ ಒಳಗಡೆ ಮಾಡ್ತೀನಿ ಅಂತ ನನ್ನ ಸಂದರ್ಭದಲ್ಲಿ. ಇಲ್ಲ ನಿಮ್ಗೆ ಹೇಳ್ತಾ ಇದ್ರೆ ಹೋಗಿ ಮಾತಾಡ್ಬೇಕು, ಜನಕ್ಕೆ ಒಳ್ಳೇದು ಮಾಡ್ಬೇಕು, ರೈತರಿಗೆ ಒಳ್ಳೇದು ಮಾಡ್ಬೇಕು. ರೈತರ ಬಗ್ಗೆ ನಾನು ಕೇಳ್ಕೊಡ್ಬೇಕು. ನಾವು ಪ್ರಾಣ ಹೋದ್ರೆ ರೈತರಿಗೆ ಮೋಸ ಮಾಡೋದು. ನಾನು ಒಬ್ಬ ರೈತನೇ. ಇವರು ಲೂಟಿ ಹೊಡೆದಿದ್ರು, ಕೋವಿಡ್ ಹೆಣ್ಗಳ ಮೇಲೆ ದುಡ್ಡು ಮಾಡಿದ್ರು, ಎಲ್ಲ ಗೊತ್ತಾಗಿ ನೋಡ್ತಾ ಇದ್ದೀನಿ ನಾನು. ಇವತ್ತು 3 ರೂಪಾಯಿ ಖರ್ಚಾಗ್ತಿರೋ ಡೆಡ್ ಬಾಡಿ 3 ಲಕ್ಷ ಬಿಲ್ ಮಾಡಿದ್ದಾರೆ. ಇವೆಲ್ಲ ಐತೆ ನಮ್ಮ ಹತ್ರ ಅಂಕಿಅಂಶ. ಸರ್ಕಾರಿ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕೋವಿಡ್ ವರದಿನ ಈಚೆ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಆಲ್ರೆಡಿ ನಮ್ಮ ನ್ಯಾಯಮೂರ್ತಿಗಳು ಶಂಕೆ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿ ಅವರ ಈ ಸರ್ಕಾರ ಮಾಡದಿರ್ಬೋದು, ನಾವು ಮಾಡ್ತೀವಿ. ನೆಕ್ಸ್ಟ್ ಇಂಡಿಯಾ ನಮ್ಮ ಪದ್ಧತಿ, ನಮ್ಮ ಕುಮಾರಣ್ಣ ನೆಕ್ಸ್ಟ್ ಸಿಎಂ ನಾವು ಮಾಡ್ತೀವಿ, ಅವ್ರ ಕೈಯಲ್ಲೇ ಮಾಡಿಸ್ತೀವಿ. ಈ ಮಹಾನ್ ಭಾವನೆ ಹೆಣ್ಗಳ ಮೇಲೆ ದುಡ್ಡು ಮಾಡೋಣ, ತನಿಖೆ ಆಗ್ಬೇಕಂದ್ರೆ ಇವರೆಲ್ಲ ಜೈಲಿಗೆ ಹೋಗ್ಬೇಕಂತ ನಾನೇ ಹೇಳ್ತೀನಿ. ಇವ್ರು ನಮ್ಗೆ ಹೇಳ್ಕೊಡೋದು ರಾಜಕಾರಣ. ಇವತ್ತು ಏನು ದೊಂಗಲು ಸಂಚು, ಎಲ್ಲಿ ದೊಂಗಲು ಬರಬಾ ಅಂತ ಹೇಳಿ, ಯಾರು ದೊಂಗಲು ಯಾರು ಅರಿಷ್ಟ ಅಂತ ಗೊತ್ತಾಗ, ಎಷ್ಟು ಕೋಟಿಗಳು ಲೂಟಿ ಮಾಡಿದ್ರೆ ಜನಗಳಿಗೆ ನಾಮರ್ಸ್ಕೊಂಡು ಅಂತ ಗೊತ್ತಾಗುತ್ತೆ ಮುಂದೆ. ಇಲ್ಲ ಹಿಂಗೆ ಹೇಳ್ತಾ ಇದ್ದೀನಿ, NDA ಅಭ್ಯರ್ಥಿದ್ದು ನಾಳೆ ಪೇಪರ್ ಅಂತ ತಗೊಂಡು ಚಿಕ್ಕಬಳ್ಳಾಪುರ ನೋಡೋಣ, ಸಂಸದರಲ್ಲ ತಗೊಂಡು ನೋಡೋಣ. 3 ಗುಂಪು ಮಾಡಿದ್ದಾನೆ NDA ಚಿಕ್ಕಬಳ್ಳಾಪುರ, 3 ಗುಂಪು. ಒಬ್ಬ ಸಂಸದರು ನಂದಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ತಿರೋಂಥದ್ದು ಇದೊಂದು ದೊಡ್ಡ ದುರಂತನೇ. ಇಲ್ಲ ನೀವೇ ಹೇಳಿ, ಮಾಧ್ಯಮದಲ್ಲಿ ನೀವೇ ಹೇಳಿ. ಈ ನಮ್ಮ ಕ್ಷೇತ್ರ 5 ಕ್ಷೇತ್ರ ಸೇರಿಸೋರು. ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರನ 5 ಕ್ಷೇತ್ರ ಸೇರಿಸ, 5 ಕಡೆ ಅಭ್ಯರ್ಥಿಗಳು 3 ಜಿಲ್ಲೆಗೆ ಹೋಗಿದೆ. ಅಲ್ಲಿ ಇವ್ರು ಬಂದಾಗ ಮಾತ್ರ, ಇವ್ರಿಗೆ ಅಧಿಕಾರ ಬಂದಾಗ ಮಾತ್ರ ಚುನಾವಣೆ. ಬೇರೆಯವ್ರಿಗೆ ಅಧಿಕಾರ ರಾಜಕೀಯ ನಮ್ಮ ಲೀಡರ್ಗೆ ಅಧಿಕಾರ ಕೊಡುವಂಥದ್ದು ಇವ್ರಿಗೆ ಎತ್ತೇ ಇಲ್ಲ. ಆವಾಗ ಯಾರನ್ನ ಬೇಕೋ ಅವ್ರನ್ನ ಮುಗಿಸ್ಬಿಡೋದು. ಇದು ಇವ್ರು ರಾಜಕಾರಣ. ಜನ ಅಧಿಕಾರಿಗಳನ್ನ ನಾಶ ಮಾಡಿದ್ದಾರೆ ಗೊತ್ತಾಗ. ಇವ್ರ ಆಡಳಿತ ನಡೆಸೋವಾಗ ಅಧಿಕಾರಿಗಳು ಬಿಗಿಬಿಡೋದು ಪಾಪ, ಅವ್ರ ಕೈಲಿ ತಪ್ಪು ಮಾಡಿಸ್ಬಿಟ್ಟು ಇವ್ರು ಮಾಡಿರೋದನ್ನ ಇವತ್ತು ಈಚೆ ಇಟ್ಬಿಟ್ರೆ ಅಧಿಕಾರಿಗಳೆಲ್ಲ ಜೈಲು ಕೊಟ್ಟರು. ಸರ್ ತಮಾಷೆ ಹೇಳ್ತಾರೆ, ಅಂಕಿಅಂಶ ಸಮೇತ ನಮ್ಮ ಹತ್ರ ಐತೆ. ಎಷ್ಟು ಜನ DC-ಗಳು KS ಆಫೀಸರ್ಸ್ ಇವರೆಲ್ಲ ಜೈಲು ಕೊಟ್ಟರು. ಅವ್ರ ಮಗ ನೋಡ್ಕೊಂಡು ಸಿದ್ದರಾಮಣ್ಣವರು ಇದನ್ನ ಪೆಂಡಿಂಗ್ ಮಾಡ್ಕೊಂಡು, ಇದು ವಾಸ್ತವಾಂಶ. ಈ ನಮ್ಮ ನಂದಿ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಅದು ಅಷ್ಟೇ. ಈಗ ಗುತ್ತಿಗೆದಾರರು ಇವರು ಅದಕ್ಕೆ ಅಪ್ರೂವಲ್ ಕೊಟ್ಟವರು ಸೆಕ್ರೆಟರಿ ಇವರೆಲ್ಲ ಹೊಡೆದು ಕ್ಯಾಬಿನೆಟ್ ಅಪ್ರೂವಲ್ ಇದ್ರೆ ಯಾರಾದ್ರೂ ಟೆಂಡರ್ ಕರೀತಾರ? ಹೆಂಗ್ ಕರೆದು 300 ಕೋಟಿ ಎಕ್ಸಸ್. ಈ ಮಹಾನ್ ಭಾವ ಕುಮಾರಣ್ಣ ನಿಲ್ಸಕ್ ಹೊರಟಂತ ಮಹಾನ್ ಭಾವ, ಕುಮಾರಣ್ಣ ನಿಲ್ಸಿದ್ದು ಈ ಮಹಾನ್ ಭಾವ. ಇವತ್ತು ಕುಮಾರಣ್ಣ ಬಗ್ಗೆ ಮೊನ್ನೆ ದೇವೇಗೌಡರು ಇದ್ರೆ ಇವ್ರು ಸಂಸದ ಆಗ್ತಾರೆ, ಇವ್ರು ಬಿಪರಾಮ ಸಿಗ್ತಾರೆ. ಈಗ ಅವಕಾಶ ರಾಜಕಾರಣ ತಮಾಷೆ ಹೇಳ್ತಾರೆ. ನಾವೆಂದೂ ಅವ್ರ ಬಗ್ಗೆ ನಾವು ಮಾತಾಡಿದ್ವಿ. ಇವತ್ತು ನಮ್ಗೆ ಹೇಳಿದ್ರಲ್ಲ, ಕಳ್ಳರು ಸಂತಕ್ಕೆ ಹೋಗ್ಬೋದು, ದೊಂಗಲು ಸಂತಕ್ಕೆ ಹೋಗೋದು. ಅವರು MLA ಡೈಲಾಗ್ ಇವ್ರು ಹೊಡೆಯಕ್ಕೆ ಇರ್ಬೋದು. ನಾನು ಎಂತವನ್ನ ಮಾಡಿಸ್ಕೊಟ್ಟಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.